ಸಿದ್ದರಾಮಯ್ಯ ಸರ್ಕಾರದಲ್ಲೂ ಅಸಮಾಧಾನಗೊಂಡಿದ್ದಂತಹ ರಾಮಲಿಂಗಾರೆಡ್ಡಿ ಈಗ ಆಗ ಡಿಸಿಎಂ ಆಗಿದ್ದಂತಹ ಡಿಕೆಶಿ ರಾಮಲಿಂಗಾರೆಡ್ಡಿ ಮನವೊಲಿಸಿದ್ರು. ಆದ್ರೆ ಈಗ ಡಿಕೆ ಸರ್ಕಾರದಲ್ಲೇ ರಾಮಲಿಂಗಾರೆಡ್ಡಿ ಅವರಿಗೆ ಅಸಮಾಧಾನ. ನೋಡಿ ಎಂತ ದುರ್ವಿಧಿ ಇದು. ಈಗ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ, ಆದ್ರೆ ಅವರೇ ಈಗ ಆ ಒಂದು ಇಲಾಖೆಯನ್ನ ಕೊಡ್ಲಿಲ್ಲ. ಆದ್ರೂ ಕೂಡ ಡಿಕೆಶಿಗೆ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅವರು ರಾಜೀನಾಮೆಯನ್ನ ಘೋಷಣೆ ಮಾಡಿಬಿಟ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಇದೇ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿರ್ತಾರೆ. ಅವಾಗ ಅವರೇ ಕನ್ವಿನ್ಸ್ ಮಾಡಿರ್ತಾರೆ, ಬೇಡ ರಾಜೀನಾಮೆ ಕೊಡಬೇಡಿ ಅಂತ. ಆದ್ರೆ ಈಗ ಡಿಕೆ ಸರ್ಕಾರ ಇದೆ, ಡಿಕೆ ಸರ್ಕಾರದಲ್ಲೇ ರಾಮಲಿಂಗಾರೆಡ್ಡಿ ಅವರಿಗೆ ಅಸಮಾಧಾನ ಈಗ ಕೇಳಿ ಬರ್ತಾ ಇದೆ. ಈಗ ಡಿಕೆ ಸರ್ಕಾರ ಇದ್ರೂ ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಲಿಕ್ಕೆ ಅಥವಾ ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕೇವಲ 2 ದಿನದಲ್ಲಿ ಹೋಗಿ ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಸಿದ್ದು ಸಂಪುಟದಲ್ಲೂ ಕೂಡ, ಸಿದ್ದು ಸರ್ಕಾರದಲ್ಲೂ ಕೂಡ ಅವರು ಕೆಲವೊಮ್ಮೆ ಅಸಮಾಧಾನವನ್ನು ಹೊರಹಾಕಿದ್ರು. ಕೇಳಿರುವಂಥ ಜವಾಬ್ದಾರಿ ಅಥವಾ ಕೇಳಿರುವಂಥ ಇಲಾಖೆ ಕೊಟ್ಟಿಲ್ಲ ಅನ್ನುವಂಥದ್ದು ಅವರ ಒಂದು ಬೇಸರ. ಹಾಗಾಗಿ ಆ ಟೈಮಲ್ಲಿ ಈಗ ಮುಖ್ಯಮಂತ್ರಿ ಆಗಿರುವಂಥ ಡಿಕೆ ಶಿವಕುಮಾರ್ ಅವರು ಆವಾಗ ಉಪಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಅವರೇ ಕನ್ವಿನ್ಸ್ ಮಾಡಿದ್ರು, ಅವರೇ ಸಮಾಧಾನ ಮಾಡಿದ್ರು, ಮನವೊಲಿಸಿದ್ರು ರಾಮಲಿಂಗಾರೆಡ್ಡಿ ಅವರಿಗೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಈಗ ಅವ್ರ ಕೈಯಲ್ಲೇ ಸರ್ಕಾರ ಇದೆ, ಅವರೇ ಈಗ ಮುಖ್ಯಮಂತ್ರಿ, ಆದರೂ ಕೂಡ ಆ ಜವಾಬ್ದಾರಿಯನ್ನು ಕೊಡಲಿಲ್ಲ. ಯಾಕೆ ಅನ್ನುವಂಥದ್ದು ಕೂಡ ಇರುವಂಥ ಯಕ್ಷ ಪ್ರಶ್ನೆ. ಬಟ್ ಇದನ್ನ ಹೇಳಕ್ಕಾಗುದಿಲ್ಲ. ಕೇವಲ ಡಿಕೆ ಶಿವಕುಮಾರ್ ಅಥವಾ ಕೇವಲ ಮುಖ್ಯಮಂತ್ರಿನೇ ಇದನ್ನೆಲ್ಲವೂ ಕೂಡ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಇದರಲ್ಲಿ ಆಲ್ಮೋಸ್ಟ್ ಹೈಕಮಾಂಡ್ ಎಲ್ಲವೂ ಕೂಡ ನಿರ್ಧಾರ ಮಾಡಿರುವಂಥದ್ದು. ಈ ಒಂದು ಪಟ್ಟಿಯನ್ನ, ಸಚಿವರ ಪಟ್ಟಿ ಇರ್ಬೋದು ಅಥವಾ ಯಾವ ಸಚಿವರಿಗೆ ಯಾವ ಇಲಾಖೆ ಅನ್ನೋಂಥದ್ದು ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅದಾದ ನಂತರವೇ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಹಂಚಿಕೆ ಆಗಿರುವಂಥದ್ದು. ಹಾಗಾಗಿ ಇದರಲ್ಲಿ ಹೈಕಮಾಂಡ್ನ ಅಭಿಪ್ರಾಯ ಕೂಡ ಇದ್ದೇ ಇರುತ್ತೆ. ಹೈಕಮಾಂಡ್ ಅಭಿಪ್ರಾಯ ಇಲ್ಲದೆ ಅಥವಾ ಹೈಕಮಾಂಡ್ ಇದಕ್ಕೆ ಅಸ್ತು ಅಂತ ಹೇಳದೆ ಇದೆಲ್ಲವೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು. ಮತ್ತೊಮ್ಮೆ ಅಸಮಾಧಾನಗೊಂಡಿರುವಂಥ ರಾಮಲಿಂಗಾರೆಡ್ಡಿ ಅವರು ಸಿದ್ದರಾಮಯ್ಯ ಅವರ ಸರ್ಕಾರ ಇರುವಂಥ ಸಂದರ್ಭದಲ್ಲೂ ಕೂಡ ಇದೇ ಆಯಿತು, ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇರುವಂಥ ಟೈಮಲ್ಲೂ ಕೂಡ ಇದೇ ಆಯ್ತಲ್ವಾ ಅಂತೇಳಿ ಬೇಸರಗೊಂಡು ಈ ರೀತಿಯಾಗಿ ಈಗ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಈಗ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ಏನು ಮಾತನಾಡಿದ್ದಾರೆ ಅಥವಾ ಏನಾದರೂ ಕನ್ವಿನ್ಸ್ ಮಾಡಿದಾರಾ ಅಥವಾ ಬೇರೆ ಏನಾದರೂ ಆಫರ್ ಕೊಟ್ಟಿದ್ದಾರಾ ಅನ್ನೋಂಥದ್ದು ಕೂಡ ಗೊತ್ತಿಲ್ಲ. ಬಟ್ ಅಧಿಕೃತವಾಗಿ ಏನಾದರೂ ಮಾಹಿತಿ ಬಂದಾಗಷ್ಟೇ ಇದು ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇವತ್ತೇನು ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ನ ವರಿಷ್ಠರು ಬರ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಏನಾದರೂ ಈ ವಿಚಾರವೂ ಕೂಡ ಚರ್ಚೆ ಆಗುತ್ತಾ, ಚರ್ಚೆ ಆಗಿ ಅದಾದ ನಂತರ ಏನಾದರೂ ನಿರ್ಧಾರ ಆಗುತ್ತಾ ಅನ್ನೋಂಥದ್ದು ಕೂಡ ಸದ್ಯಕ್ಕೆ ಇರುವಂಥ ಕುತೂಹಲ.